ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ಶುಭಾಶಯ ತಿಳಿಸಿದ ಏನಿವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಡಿ.ಕೆ. ಶಿವಕುಮಾರ್ ಸಾರಥ್ಯದಲ್ಲಿ ಇವತ್ತು ನಮಗೆ ನಿರ್ಮಲಾ ಶಾಸಕರಾದಂಥ ಎನ್. ಶ್ರೀನಿವಾಸ್ ಅವರ ಅಧಿಕೃತ ಘೋಷಣೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಮ್ಮ ಮೈನಳ್ಳಿ ಗ್ರಾಮದಲ್ಲಿ ಏನು ಹಮ್ಮಿಕೊಂಡ ಬೇನಾಮಿ ಸನ್ನಿಧಿಯಲ್ಲಿ ಒಂದು ದೇವಮೂಲೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಆದೇಶ ಪತ್ರ ನೀಡಿದ್ದಾರೆ. ಆ ಆದೇಶ ಪತ್ರನ ನಮ್ಮ ಕಸ್ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಾನು ಏನಿವತ್ತು ಒಂದು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ ಸಂಪೂರ್ಣವಾಗಿ ನಿಭಾಯಿಸ್ತಾ ಕಮಿಟಿ ಇರ್ಬೋದು ಬೇರೆ ಮತ್ತು ಕಾಂಗ್ರೆಸ್ ಕಮಿಟಿ ಮತ್ತು ಎಲ್ಲ ಮುಖಂಡರನ್ನ ಒಂದು ಒಗ್ಗೂಡಿಸಿ ಮತ್ತು ಎಲ್ಲ ಒಂದು ಸಮಿತಿಗಳು ಮಾಡಿ ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ನಾನು ಏರಿಸಿ ಮತ್ತು ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಸರ್. ಪಂಚಾಯತಿಯಿಂದ ಮಾಡ್ತಾಯಿದ್ದೀನಿ ಸರ್. ಪಂಚಾಯತಿ ಎದುರು ನಾವು ಈಗ ಕಮ್ಮಿ ಅವಧಿಗೂ 2 ವರ್ಷದಿಂದ ಆ ಕೆಲಸ ಇವತ್ತು ಬರೀ 2 ತಿಂಗಳ ನಾನು ಮುಗಿಸಿದ್ದೀನಿ ಸರ್. ಯಾಕಂದ್ರೆ 2 ವರ್ಷದಿಂದ ಏನೂ ಇರಲ್ಲ ಅಲ್ಲಿ. ಇವತ್ತು ಒಂದು ಕಸ ವಿಲೇವಾರಿ ಇರ್ಬೋದು ಮತ್ತು ಲೈಟಿಂಗ್ಸ್ ಅಂತೂ ಯಾವ ಊರು ಏನಿಲ್ಲ, ಎಲ್ಲ ಊರು ಸಹ ಲೈಟಿಂಗ್ಸ್ ಸಹ ವ್ಯವಸ್ಥೆ ಮಾಡಿ ಅಲ್ಲಿ ಲೇಬರ್ ಕಮ್ಮಿ ಇದ್ದರೂ ಸಹ ನಾನು ಬೇರೆ ಕಡೆಯಿಂದ ಮಂಡ್ಯದಿಂದ ತರಿಸಿ ಒಂದು ಜೀಪ್ ತರಿಸಿ 1 ವಾರಕ್ಕೆ ಸಹ ನಾನು ಲೈಟಿಂಗ್ಸ್ ಮುಗಿಸಿದ್ದೀನಿ. ಮತ್ತು ಒಂದು ಏನು ಔಷಧಿ ಸಿಂಪಡಣೆ ಇರ್ಬೋದು ನಾನು 2 ವರ್ಷ ಮಾಡೋ ಕೆಲಸ ಬರೀ 2 ತಿಂಗಳು ಶ್ರಮಪಟ್ಟು ಮಾಡಿದ್ದೀನಿ. ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಮಾಡ್ತೀನಿ ಸರ್. ಯಾಕಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಹುಡುಗರು ಅವರೇ ಮಾಡ್ತಾರೆ, ನನಗೂ ಅಲ್ಲೂ ಓಡಾಡ್ಕೊಂಡು ಕೆಲಸಗಳು ಕಾರ್ಯಗಳು ಮಾಡ್ತೀನಿ. ಈಗ ಒಂದು ಆಕ್ಷನ್ ಪ್ಲಾನ್ ಸಹ 2 ವರ್ಷದ 3 ವರ್ಷದ ಆಕ್ಷನ್ ಪ್ಲಾನ್ ಮಾಡಿರಲ್ಲ. ಇವತ್ತು ಒಂದು 6 ಲಕ್ಷ ಒಂದು ಮೆಂಬರ್ ಆಕ್ಷನ್ ಪ್ಲಾನ್ ಮಾಡಿದ್ದೀನಿ. ಅಪ್ರೂವಲ್ ಆಗಿಲ್ಲ. ಅಪ್ರೂವಲ್ಗೂ ನಾನು ಟೈಮ್ ತಿಂದೆ ಒಂದು ಅರ್ಧ ಗಂಟೆ EOC ಇವತ್ತು ಮೀಟ್ ಮಾಡಿ ನಾನು ಎಲ್ಲ ಸಂಪೂರ್ಣ ಯಾಕಂತ ನಮ್ಗೆ ಅವತ್ತಿನ ಒಂದು ಇದೇ ಜವಾಬ್ದಾರಿ ಬಂದೈತೆ. ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು ಎಲ್ಲ ಒಂದು ಜವಾಬ್ದಾರಿ ಬಂದಿದೆ. ಎಲ್ಲ ಕಡೆ ನಾವು ಜವಾಬ್ದಾರಿ ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.